ಪರಾಭವ ನಾಮ ಸಂವತ್ಸರದ ಆಷಾಢ ಮಾಸದ ಕೃಷ್ಣ ಪಕ್ಷದ ಜುಲೈ 30ನೇ ತಾರೀಕಿನಿಂದ ಆಗಸ್ಟ್ 12ನೇ ತಾರೀಕಿನ ತನಕದ ಮೀನ ರಾಶಿಯ ಚಿಂತನೆಯನ್ನು ಮಾಡುವುದಿದ್ರೆ ಜನ್ಮದ ಶನಿ ಹೇಳುವಂಥದ್ದು ಬಾಧಿಸುವಂಥದ್ದು ಪರಿಣಾಮಕಾರಿಯಾಗಿ ತಮ್ಮ ಅನುಭವದಲ್ಲಿ ಒಂದಷ್ಟು ಅಶುಭ ಸೂಚನೆಗಳು ಹೇಳುವಂಥದ್ದು ಖಂಡಿತ ಇರ್ತದೆ. ಸುತ್ತುವರಿದು ನೋಡಿದಾಗ ಎಲ್ಲ ಕಡೆಯಲ್ಲಿಯೂ ಬಾಗಿಲು ಬಂದ್ ಹೇಳುವಂತಹ ಅನುಭವಗಳು, ಅದು ವೃತ್ತಿ ಇರಬಹುದು, ಆರ್ಥಿಕತೆ ಇರಬಹುದು, ಅಥವಾ ಇನ್ಯಾವುದೇ ವಿಷಯಗಳಾಗಿರ್ಬೋದು. ಅದರಲ್ಲಿ ಯಾಕೋ ಮುಂದೆ ಹೋಗುವುದಕ್ಕೆ ದಾರಿಯೇ ಇಲ್ಲ ಹೇಳುವಂತಹ ಒಂದು ಲಕ್ಷಣಗಳನ್ನು ತಮ್ಮ ಸುತ್ತ ತಾವು ಕಾಣ್ತಾ ಇರ್ತೀರಿ. ಆದರೆ ಇದುವೇ ಅಂತಿಮ ಅಲ್ಲ. ಚಕ್ರವತ್ ಪರಿವರ್ತಂತೆ ಅಂತ ನಮ್ಮ ಗ್ರಹಸ್ಥಿತಿಗಳು ಏನು ಕೇಳಿದರೆ ಅದು ಸುತ್ತುತ್ತಾ ಇರುವಂತಹ ಸಂದರ್ಭದಲ್ಲಿ ಹಗಲು ರಾತ್ರಿ ಬಂದ ಹಾಗೆ ಇಂತಹ ಸ್ಥಿತಿಗಳು ಬರುವುದು ಹೋಗುವುದು ಸರ್ವೇ ಸಾಮಾನ್ಯ. ಹಾಗಾಗಿ ಮಾನಸಿಕವಾಗಿ ಒಂದಷ್ಟು ಆತ್ಮಬಲ ಹೇಳುವಂಥದ್ದನ್ನು ವೃದ್ಧಿಸಿಕೊಳ್ಳುವಂಥದ್ದು ಮತ್ತು ಇರಿಸಿಕೊಳ್ಳುವಂಥದ್ದು, ಇದರಿಂದ ಖಂಡಿತ ಮುಂದೊಂದು ದಿನ ಒಳ್ಳೆಯ ಅವಕಾಶಗಳು ನಮ್ಮ ಮುಂದೆ ಖಂಡಿತ ಬಂದೇ ಬರ್ತದೆ ಹೇಳುವಂಥದ್ದು. ವೃತ್ತಿ ಏನಿದೆ ಅದನ್ನು ಯಥಾಸ್ಥಿತಿಯಂತೆ ಮುನ್ನಡೆಸಿಕೊಂಡು ಹೋಗಿ, ಉದ್ಯಮ ಏನಿದೆ ಅದನ್ನು ಯಥಾಸ್ಥಿತಿಯಂತೆ ಕಷ್ಟವಾದರೂ ತೊಂದರೆ ಇಲ್ಲ, ಅದನ್ನು ರಕ್ಷಣೆ ಮಾಡಿಕೊಳ್ತಾ ಮುಂದುವರಿದುಕೊಂಡು ಹೋಗಿ. ಇನ್ನೊಂದೇನು ಕೇಳಿದರೆ, ನಿಮ್ಮ ರಾಶಿಗೆ ಗುರುವಿನ ಒಂದು ಅನುಕೂಲ ಸ್ಥಿತಿ ಹೇಳುವಂಥದ್ದಿರುವುದರಿಂದ ತುಂಬ ಆಘಾತಕಾರಿ ಫಲಗಳು, ಅದರಿಂದ ನಿಮ್ಮನ್ನು ಎಸ್ಕೇಪ್ ಮಾಡುವಂತಹ ಕೆಲಸವನ್ನು ಗುರು ಮಾಡ್ತಾ ಇರ್ತಾನೆ. ಹಾಗಾಗಿ ಮುಗದೇ ಹೋಯಿತು, ಆಗ ಒಂದು ಆಶಾಭಾವನೆ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರ್ತದೆ. ಋಣ ಬಾಧೆ, ಸಾಲಗಳ ಒಂದು ಲಕ್ಷಣಗಳು, ಇನ್ನು ಎಲ್ಲಿಯೋ ಒಂದು ಸಣ್ಣ ಪುಟ್ಟದ್ದು ಬರಬೇಕು, ಅದು ಬರೋದೇ ಇಲ್ಲ ಅಂತಹ ಪರಿಸ್ಥಿತಿ. ದಾಂಪತ್ಯದಲ್ಲಿಯೂ ಕೂಡ ತಾವಂದುಕೊಂಡ ಹಾಗೆ ಸಮಾಧಾನ ತೃಪ್ತಿ ಹೇಳುವಂಥದ್ದು ಇರುವುದಿಲ್ಲ. ಮಕ್ಕಳಿಂದಲೂ ಕೂಡ ಹಾಗೆ ತಮ್ಮ ಅನುಭವದಲ್ಲಿ ಸಮಾಧಾನ ತೃಪ್ತಿ ಇಲ್ಲ. ಒಂದಷ್ಟು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಿ ತಾವಿರ್ತೀರಿ, ಕಲೆಯ ರಂಗವೋ, ಕ್ರೀಡೆಯ ರಂಗವೋ, ಸಾಹಿತ್ಯ ಕ್ಷೇತ್ರವೋ, ಅಲ್ಲಿಯೂ ಕೂಡ ತಾವಂದುಕೊಂಡ ರೀತಿಯ ಅನುಭವಗಳು, ಯಶಸ್ಸುಗಳು ತಮ್ಮ ಅನುಭವಕ್ಕೆ ಬಾರದೇ ಇರುವಂತಹ ಪರಿಸ್ಥಿತಿ. ಒಟ್ಟಾರೆಯಾಗಿ ತುಂಬ ಜಾಗೃತ ಮನಸ್ಥಿತಿಯಿಂದ ಕಾನೂನಾತ್ಮಕವಾದಂತಹ ತೊಂದರೆಗಳು ವಿನಾಕಾರಣ ನಮ್ಮನ್ನು ಬಂದು ಸೇರುವಂಥದ್ದು, ಇಂತಹ ಲಕ್ಷಣಗಳು. ವಿದ್ಯಾರ್ಥಿಗಳಿಗೆ ಸೂಕ್ತ ಫಲಗಳು ಕಾಣದೇ ಇರುವಂಥದ್ದು, ಪ್ರಯತ್ನಗಳುಂಟು ಫಲಗಳು ಇರುವುದಿಲ್ಲ, ಇಂತಹ ಲಕ್ಷಣಗಳು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳ ಸ್ತೋತ್ರವನ್ನು, ಗುರುಗಳ ನಾಮಾವಳಿಗಳನ್ನು ಪಠನ ಮಾಡಿ, ಗುರು ಸೇವೆಯನ್ನು ಮಾಡಿ, ಭಾಳಷ್ಟು ಗುರುಗಳ ಸೇವೆಯನ್ನು ಮಾಡ್ತಾ ಬನ್ನಿ. ಅನ್ಯಥಾ ಶರಣಂ ನಾಸ್ತಿ ಅಂತ ಶರಣಾಗತಿ ಭಾವದಿಂದ ಇದನ್ನು ಮಾಡಿ ಬಹುತೇಕ ಶುಭ ಅನುಭವ ಮತ್ತು ಆಪ್ಷನ್ಗಳು, ಬದುಕಿನಲ್ಲಿ ದಾರಿಗಳು ಕಾಣುವುದಕ್ಕೆ ಆರಂಭ ಆಗುತ್ತದೆ. ಧೃತಿಗೆಡದೆ ಮುನ್ನಡೆಯುವಂತಹ ಪ್ರಯತ್ನ ಮಾಡಿ, ಫಲ ಅನುಭವಕ್ಕೆ ಖಂಡಿತ ಸಾಧ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.